ಏಷ್ಯಾ ಕಪ್ ಅಲ್ಲಿ ಹೀನಾಯವಾಗಿ ಪಾಕಿಸ್ತಾನಕ್ಕೆ ಭಾರತ ಬಾರಿಸಿರೋದು ನಿಮಗೆ ಗೊತ್ತೇ ಇದೆ. ಅದರ ಹಿಂದೆ ಈಗ ಮೋದಿ ಮಾಡಿರ್ತಕ್ಕಂತ ಒಂದೇ ಒಂದು ಟ್ವೀಟ್ ಪಾಕಿಸ್ತಾನದಲ್ಲಿ ಜ್ವಾಲಾಮುಖಿ ಭೂಕಂಪವನ್ನೇ ಸೃಷ್ಟಿ ಮಾಡಿದೆ. ಆಪರೇಷನ್ ಸಿಂಧೂರ ಆಟದ ಮೈದಾನದಲ್ಲೂ ಮುಂದುವರೆದಿದೆ. ಕ್ರಿಕೆಟ್ ಅಲ್ಲಿ ಆಪರೇಷನ್ ತಿಲಕ ಭಾರತ ಮಾಡಿ ಮುಗಿಸಿರೋದು ಒಂದೇ ಒಂದು ಟ್ವೀಟ್ ಮಾಡಿದ್ದು ಮೋದಿ. ಅದರಿಂದ ಹೊರಟ ಕಿಡಿ ಇದೆಯಲ್ಲ, ಇಡೀ ಪಾಕಿಸ್ತಾನನ ದಗದಗ ಅಂತ ಒತ್ತಿ ಉರಿಸ್ತಾ ಇದೆ. ಏಷ್ಯಾ ಕಪ್ ಅಲ್ಲಿ ಒಂದೇ ಟೂರ್ನಮೆಂಟ್ ಅಲ್ಲಿ ಮೂರು ಬಾರಿ ಭಾರತದ ವಿರುದ್ಧ ಮುಖಭಂಗ ಅನುಭವಿಸಿ ಮನೆ ಸೇರಿತ್ತು ಪಾಕಿಸ್ತಾನ. ಹಾಗೆ ನೋಡ್ಬೇಕು ಅಂದ್ರೆ ನಾವು ಪಾಕಿಸ್ತಾನದ ವಿರುದ್ಧ ಆಟವನ್ನೇ ಆಡಬಾರ್ದು. ನಾವು ಇಲ್ಲಿ ದುಡ್ಡು ಕೊಟ್ಟು ಟಿಕೆಟ್ ಕೊಂಡು ಆಟ ನೋಡೋದ್ರಿಂದ ಪಾಕಿಸ್ತಾನಕ್ಕೂ ಸಹಜವಾಗಿ ಶೇರ್ ಸಿಗುತ್ತೆ, ಹಣ ಸಂದಾಯ ಆಗುತ್ತೆ. ಆ ಹಣವನ್ನೇ ಅವರು ಟೆರರಿಸ್ಟ್ ಆಕ್ಟಿವಿಟೀಸ್ಗೆ ಬಳಸೋದು, ಆತಂಕವಾದಿಗಳಿಗೆ ಸಮರ್ಪಣೆ ಮಾಡ್ತಾರೆ ಪಾಕಿಸ್ತಾನಿಯರು. ನೀವು ಎಷ್ಟು ಬುದ್ಧಿ ಹೇಳಿದ್ರು ಇವರಿಗೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಭಯೋತ್ಪಾದನೆಯನ್ನೇ ಪಾಲಿಸಿ ಪೋಷಿಸಿ ಆಸಿ ಒದ್ದು ಮಲಗಿರೋ ದೇಶ ಅದು. ಇವರ ಜೊತೆ ರಣರಂಗದಲ್ಲಿ ಯುದ್ಧ ಮಾಡೋದು ಒಂದೇ, ಕ್ರಿಕೆಟ್ ಫೀಲ್ಡ್ ಅಲ್ಲಿ ಕ್ರಿಕೆಟ್ ಆಡೋದು ಒಂದೇ. ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಒಂದು ಇಲ್ಲ. ನಾವು ಪಾಕಿಸ್ತಾನದ ಜೊತೆಗೆ ಹ್ಯಾಂಡ್ ಶೇಕ್ ಮಾಡಲ್ಲ ಅಂತೂ ಭಾರತ ತಾನು ತೆಗೆದುಕೊಂಡ ಸ್ಟ್ಯಾಂಡ್ ಅಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಆಗಿತ್ತು. ಅಷ್ಟೇ ಅಲ್ಲ, ನಾವು ಪಾಕಿಸ್ತಾನದ ಅಫಿಷಿಯಲ್ಸ್ ಗಳ ಜೊತೆಗೂ ಯಾವುದೇ ಅಫಿಷಿಯಲ್ ಸಂಬಂಧವನ್ನು ಇಟ್ಟುಕೊಳ್ಳೋದಿಲ್ಲ ಅಂತ ಹೇಳಿತ್ತು. ಫೀಲ್ಡ್ ಬರ್ತೇವೆ, ಆಟ ಆಡ್ತೇವೆ, ವಾಪಸ್ ಪೆವಿಲಿಯನ್ಗೆ ಹೋಗ್ತೇವೆ, ಇಷ್ಟನ್ನೇ ಭಾರತ ಹೇಳಿದ್ದು. ಅದೇ ರೀತಿ ನಡ್ಕೊಳ್ತು ಕೂಡ. ಆದ್ರೆ ಇದರಿಂದ ಪಾಕಿಸ್ತಾನಕ್ಕಾದ ಅವಮಾನ ಇದೆಯಲ್ಲ, ಏಳೇಳು ಜನ್ಮದಲ್ಲೂ ಅದು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಪಿಸಿಬಿ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ ನ ಚೇರ್ಮನ್ ಭಾರತಕ್ಕೆ ಬರ್ಬೇಕಾಗಿದ್ದ ಏಷ್ಯಾದ ಟ್ರೋಫಿಯನ್ನ ಕೊಡದೆ ಎತ್ತಿಕೊಂಡು ಕಳ್ಳನ ರೀತಿ ಓಡೋಗ್ತಾನೆ ಅಂದ್ರೆ ಯೋಚನೆ ಮಾಡಿ. ಮತ್ತೆ ಭಾಷಣಗಳನ್ನ ಮಾಡ್ತಾರೆ ಇವರು, ಆಟವನ್ನ ಆಟದ ರೀತಿ ನೋಡ್ಬೇಕು ಅಂತ. ಕ್ರೀಡಾಂಗಣದಲ್ಲಿ ಅಸಹ್ಯ ಸನ್ನೆಗಳನ್ನ ಮಾಡೋ ಮೂಲಕ ಆಟದಲ್ಲಿ ರಾಜಕೀಯ ಬೆರೆಸಿದವರು ಇವರು. ಇವರ ಯಾವ ನಡವಳಿಗಳು ಕ್ರೀಡೆಗೆ ಸ್ಫೂರ್ತಿ ತರುವ ವಿಚಾರಗಳಲ್ಲವೇ ಅಲ್ಲ. ಪಿಸಿಬಿ ಚೇರ್ಮನ್, ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ನ ಚೇರ್ಮನ್ ಮತ್ತು ಪಾಕಿಸ್ತಾನದ ಆಕ್ಟಿವ್ ಪೊಲಿಟಿಷಿಯನ್ ಅಷ್ಟೇ ಅಲ್ಲ, ಪಾಕಿಸ್ತಾನದ ಇಂಟೀರಿಯರ್ ಮಿನಿಸ್ಟರ್, ಗೃಹ ಸಚಿವರನ್ನ ಅಲ್ಲಿ ಇಂಟೀರಿಯರ್ ಮಿನಿಸ್ಟರ್ ಅಂತಾರೆ. ಆ ಖಾತೆಯನ್ನು ಹೊಂದಿರೋದು ಮೊಹಸಿನ್ ನಖ್ವಿ. ಪದೇ ಸೋಲುಗಳಾಗ್ತಾ ಇದ್ರು ಭಾರತದ ಕೈಲೇ ಬಾರಿಸಿಕೊಳ್ಬೇಕು ಅಂತ ಬರ್ತಾರೆ ಇವರು. 1971ರ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಯುದ್ಧದಲ್ಲಿ 93,000 ಜನ ಪಾಕಿಸ್ತಾನದ ಸೈನಿಕರನ್ನ ಭಾರತ ಒತ್ತೆಯಾಳುಗಳಾಗಿ ಇಟ್ಕೊಂಡಿತ್ತು. ಅಕ್ಷರಶಃ ಮಂಡಿಯೂರಿ ಭಾರತ ಸೇನೆಗೆ ಶರಣಾಗಿದ್ರು. ಕಾರ್ಗಿಲ್ ಯುದ್ಧದಲ್ಲಿ ಏನಾಯ್ತು? ಹೀನಾಯ ಸೋಲಾಗಿತ್ತು. ಮೊನ್ನೆ ತಾನೇ ಆಪರೇಷನ್ ಸಿಂಧೂರದಲ್ಲಿ ಮೇಲೇಳದಂತೆ ಬಾರಿಸಿದ್ದೇವೆ. ಇವರಿಗೆ ಒಬ್ರು ತಿದ್ದಿ ಬುದ್ಧಿವಾದ ಹೇಳೋರೇ ಇಲ್ಲ ನೋಡಿ. ಈ ದೇಶದ ಜನ ಹೇಗಪ್ಪ ಅಂದ್ರೆ, ಭಾರತದ ರಫೇಲ್ ಯುದ್ಧ ವಿಮಾನಗಳನ್ನ ಪಾಕಿಸ್ತಾನಿ ಸೇನೆ ಒಡೆದುರುಳಿಸ್ತು ಅಂತ ಅಪಪ್ರಚಾರ ಮಾಡಿದ್ರು. ಇದನ್ನ ಆ ಜನ ಕಣ್ಣು ಮುಚ್ಕೊಂಡು ನಂಬಿಬಿಟ್ರು. ಅವರದ್ದೇ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಹಲವು ಭಾಷಣಗಳಲ್ಲಿ ಒಂದ್ಸರಿ 5 ಅಂತಾರೆ, ಮತ್ತೊಂದ್ಸರಿ 6, ಇನ್ನೊಂದ್ಸರಿ 7 ರಾಫೇಲ್ ಯುದ್ಧ ವಿಮಾನಗಳನ್ನ ನಾವು ಒಡೆದುರುಳಿಸಿದ್ದೇವೆ ಅನ್ನುವ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ರು. ಇವರಿಗೆ ಕ್ಲಾರಿಟಿ ಇಲ್ಲ. ಇಂಥವರು ಒಂದು ದೇಶದ ಪ್ರಧಾನಿ. ನಿಜಕ್ಕೂ ಪಾಕಿಸ್ತಾನಿ ಪ್ರಜೆಗಳು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋರಾಗಿದ್ರೆ ಒಂದು ದಿವಸನಾದ್ರೂ ಇದಕ್ಕೆ ಸಾಕ್ಷಿ ಕೊಡಿ. ಅಟ್ಲೀಸ್ಟ್ ಒಂದು ಫೋಟೋ ಸಾಕ್ಷಿಯನ್ನಾದ್ರೂ ಒದಗಿಸಿ, ವಿಡಿಯೋ ಸಾಕ್ಷಿಯನ್ನಾದ್ರೂ ಕೊಡಿ, ಸ್ಯಾಟಲೈಟ್ ಇಮೇಜ್ ಆದ್ರೂ ಕೊಡಿ. ನಾನಾ ಯಾವುದು ಕೇಳಲಿಲ್ಲ. ಯಥಾ ರಾಜ ತಥಾ ಪ್ರಜಾ. ಇನ್ನೊಂದ್ ಕಡೆ ಭಾರತ ಮತ್ತು ಪಾಕಿಸ್ತಾನದ ಫೈನಲ್ ಏಷ್ಯಾ ಕಪ್ ಪಂದ್ಯದಲ್ಲಿ ಹೀನಾಯವಾಗಿ ಪಾಕಿಸ್ತಾನ ಸೋತ ನಂತರ ಮೋದಿ ಮಾಡಿರ್ತಕ್ಕಂಥ ಒಂದು ಟ್ವೀಟ್ ಇಂದ ಇಡೀ ಪಾಕಿಸ್ತಾನಕ್ಕೆ ಬರ್ನೋಲ್ ಭಾಗ್ಯ. ಉರಿ ತಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಪಾಕಿಸ್ತಾನಿ ಜನ ಈಗ ಏರ್ಪೋರ್ಟ್ ಬಾಗಿಲುಗಳಲ್ಲಿ ಕಾಯ್ತಾ ಇದ್ದಾರೆ, ಯಾವಾಗ ಪಾಕಿಸ್ತಾನಿ ಕ್ರಿಕೆಟಿಗರು ವಾಪಸ್ ಹೋಗ್ತಾರೆ ಟೊಮ್ಯಾಟೊ ಮೊಟ್ಟೆಗಳಿಂದ ಬಾರಿಸಿ ಸ್ವಾಗತ ಮಾಡೋದಕ್ಕೆ. ಸ್ನೇಹಿತರೆ, ನೀವು ಕೇಳ್ಬೋದು, ಭಾರತ ಮತ್ತು ಪಾಕಿಸ್ತಾನದ ಪಂದ್ಯ ನಡೆಯಲೇಬಾರ್ದಿತ್ತು. ಇದರಿಂದ ಹೋಗ್ತಕ್ಕಂತ ದುಡ್ಡನ್ನ ಮತ್ತವರು ಟೆರರಿಸ್ಟ್ ಆಕ್ಟಿವಿಟಿಗಳಿಗೆ ಇನ್ವೆಸ್ಟ್ ಮಾಡ್ತಾರೆ, ಭಾರತಕ್ಕೆ ಟೆರರಿಸ್ಟ್ ಗಳನ್ನ ನುಗ್ಗಿಸ್ತಾರೆ. ಇಲ್ಲೇ ಇರೋದು ನೋಡಿ ಭಾರತದ ಮಾಸ್ಟರ್ ಸ್ಟ್ರೋಕ್, ನರೇಟಿವ್ ಬಿಲ್ಡಿಂಗು. ಪಂದ್ಯ ಆಡದೆ ಹೋಗಿದ್ರೆ ಪಾಪಿ ಪಾಕಿಸ್ತಾನ ನರೇಟಿವ್ ಬಿಲ್ಡ್ ಮಾಡ್ಬಿಡ್ತಾ ಇತ್ತು. ನಮಗೆ ಹೆದರಿ ಸೋಲುವ ಭಯದಿಂದ ಭಾರತ ಏಷ್ಯಾ ಕಪ್ ಟೂರ್ನಿನಲ್ಲಿ ಭಾಗವಹಿಸಲಿಲ್ಲ. ಹೇಗಿದ್ರು 6 ರಫೇಲ್ ಯುದ್ಧ ವಿಮಾನಗಳನ್ನ ಒಡೆದುರುಳಿಸಿದ್ದೇವೆ ಅಂತ ಅಪಪ್ರಚಾರ ಮಾಡಲಾಗ್ತಾ ಇದೆ. ಮತ್ತೊಂದು ಅಪಪ್ರಚಾರ ಮಾಡೋದಕ್ಕೆ ಅವಕಾಶ ನಾವೇ ಸೃಷ್ಟಿ ಮಾಡಿಕೊಟ್ಟಂಗಾಗ್ತಾ ಇತ್ತು. ಏಷ್ಯಾ ಕಪ್ ಅಲ್ಲಿ ಭಾರತ ಭಾಗವಹಿಸದೇ ಇದ್ದಿದ್ರೆ ಅವರ ಈ ಫಾಲ್ಸ್ ಪ್ರೊಪಗಂಡಾಗೆ ಭಾರತ ಅವಕಾಶ ಮಾಡೇ ಕೊಡ್ಲಿಲ್ಲ. ಟೂರ್ನಮೆಂಟ್ ಅಲ್ಲಿ ಭಾಗವಹಿಸ್ತು, ಮೂರು ಬಾರಿ ಬಾರಿಸ್ತು, ಫೈನಲ್ಲಿ ಕಪ್ ಸಹ ಭಾರತ ಗೆಲ್ತು.
ಅವರು ಫಾಲ್ಸ್ ಪ್ರೊಪಗಂಡಾ ನರೇಟಿವ್ ಭಾರತದ ವಿರುದ್ಧ ಫೇಕ್ ಇಮೇಜ್ ಅನ್ನ ಸೃಷ್ಟಿ ಮಾಡುವ ಅವಕಾಶವನ್ನೇ ಕಿತ್ಕೊಂಡಂತಾಯ್ತು. ಆಪರೇಷನ್ ಸಿಂಧೂರ ಎಷ್ಟು ಸಕ್ಸಸ್ಫುಲ್ ಆಗಿತ್ತು ಅನ್ನೋದನ್ನ ಕುರಿತು ವಿದೇಶಿ ಪತ್ರಕರ್ತ ಟಾಮ್ ಕೂಪರ್ ಅವರು ಒಂದು ಆರ್ಟಿಕಲ್ ಬರೆದಿದ್ದಾರೆ. ಅದನ್ನ ನೋಡಿ ಗೊತ್ತಾಗುತ್ತೆ ಸ್ಪಷ್ಟವಾಗಿ ಯಾರ ಕೈ ಮೇಲಾಗಿತ್ತು. ಆಪರೇಷನ್ ಸಿಂಧೂರದಲ್ಲಿ ಅಕ್ಷರಶಃ ಭಾರತ ಉಗ್ರ ತಾಂಡವ ತಾಳಿತ್ತು ಪಾಕಿಸ್ತಾನದ ಮೇಲೆ. ನೀವು ಭಾರತ ವರದಿ ಮಾಡೋದನ್ನು ನೋಡ್ಬೇಡಿ, ಪಾಕಿಸ್ತಾನ ವರದಿ ಮಾಡೋದನ್ನು ನೋಡ್ಬೇಡಿ. ನ್ಯೂಟ್ರಲ್ ಆಗಿರ್ತಕ್ಕಂಥ ಪತ್ರಕರ್ತ ಟಾಮ್ ಕೂಪರ್ ಮಾಡಿರ್ತಕ್ಕಂಥ ವಿಶ್ಲೇಷಣೆ ನೋಡಿ ಭಾರತ ಎಷ್ಟರ ಮಟ್ಟಿಗೆ ಪಾಕಿಸ್ತಾನದ ಒಳಗೆ ನುಗ್ಗಿ 12ಕ್ಕೂ ಹೆಚ್ಚು ಏರ್ ಬೇಸ್ ಗಳನ್ನ ನಾಶಪಡಿಸಿ ಪಾಕಿಗಳ ಎದೆಯಲ್ಲಿ ಭಯದ ವಾತಾವರಣ ಯಾವ ರೀತಿ ಸೃಷ್ಟಿ ಮಾಡಿತ್ತು ಅನ್ನೋದನ್ನ ಆ ಆರ್ಟಿಕಲ್ ಅಲ್ಲಿ ಪಿನ್ ಟು ಪಿನ್ ಎಕ್ಸ್ಪ್ಲೈನ್ ಮಾಡಲಾಗಿದೆ. ಆದ್ರೆ ಪಾಕಿಸ್ತಾನಿಯರು ಇಂಥವುದನ್ನ ಯಾವುದನ್ನು ಓದೋದಿಲ್ಲ. ಅವರ ತಲೆನಲ್ಲಿ ಇರೋದೊಂದೇ, ಅವರ ರಾಜಕಾರಣಿಗಳು ತುಂಬಿರೋದು 6 ರಫೇಲ್ ಬೀಳ್ಸಿದ್ವಿ, ಅಟ್ಲೀಸ್ಟ್ ಅದಕ್ಕೆ ಸಬೂತ್ ಆದ್ರೂ ಕೇಳ್ಬೇಕಾ? ಇಂತಹ ದೇಶ ನೋಡಿ, ಅದು ಮೊದಲೇ ದುಶ್ಮನ್ ಕಹಾ ಹೈ ಅಂದ್ರೆ ಊರ್ ತುಂಬಾ ಹೈ ಅನ್ನೋ ಪರಿಸ್ಥಿತಿ ಇದೆ ಭಾರತಕ್ಕೆ. ಒಬ್ಬ ಬೆಳೀತಾ ಇದ್ದಾನೆ, ಅಭಿವೃದ್ಧಿ ಹೊಂದುತ್ತಾ ಇದ್ದಾನೆ ಅಂದ್ರೆ ಕಾಲ್ ಹಿಡಿಯೋದಕ್ಕೆ ಅಕ್ಕಪಕ್ಕದ ಜನರೇ ಸಾಕು. ಅಕ್ಕಪಕ್ಕದ ದೇಶಗಳಿಗೆ ಯಾಕೆ ಹೋಗ್ತೀರಾ? ನಮ್ಮ ದೇಶದ ಪ್ರತಿಪಕ್ಷನೇ ಇದೆ, ಬಾಯಿ ಬಿಟ್ರೆ ಪಾಕಿಸ್ತಾನಿ ಲ್ಯಾಂಗ್ವೇಜ್ ಮಾತಾಡೋದು. ಇದೇ ಟಾಮ್ ಕೂಪರ್ ಅವರು ಮುಂದುವರೆದು ಏನ್ ಬರೀತಾರೆ ಗೊತ್ತಾ? ಭಾರತ ಆಪರೇಷನ್ ಸಿಂಧೂರದಲ್ಲಿ 100% ಸಕ್ಸಸ್ ಆಗಿದೆ, ಪಾಕಿಸ್ತಾನಕ್ಕೆ ಬಾರಿಸಿದೆ ಕೂಡ. ಆದ್ರೆ ಆ ಬಾರಿಸಿರೋದನ್ನ ಹೇಳಿಕೊಳ್ಳುವಲ್ಲಿ ವಿಫಲ ಆಗಿದೆ. ತನ್ನ ಪರವಾದ ಅಲೆಯನ್ನ, ನರೇಟಿವ್ ಅನ್ನ ಸೃಷ್ಟಿ ಮಾಡುವಲ್ಲಿ ವಿಫಲ ಆಗಿದೆ. ಇದನ್ನ ಟಾಮ್ ಕೂಪರ್ ಹೇಳಿರೋದು. ಹಂಗಾಗಿ ಭಾರತ ಆಗ್ಲೇ ಎಚ್ಚೆತ್ತುಕೊಳ್ತು, ಇನ್ನು ಯಾವ ಅವಕಾಶನೂ ಪಾಕಿಸ್ತಾನಕ್ಕೆ ಬಿಟ್ಟು ಕೊಡಬಾರದು. ಏಷ್ಯಾ ಕಪ್ ನ ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಳ್ತು ಭಾರತ. ಹೆಜ್ಜೆ ಹೆಜ್ಜೆಗೂ ಪಾಕಿಸ್ತಾನನ ಗೋಳು ಹಿಡಿದುಕೊಳ್ತು, ಹೆಜ್ಜೆ ಹೆಜ್ಜೆಗೂ ಪಾಕಿಸ್ತಾನನ ಅವಮಾನಿಸ್ತು. ಕಣ್ಣಲ್ಲಿ ನೀರಲ್ಲ, ರಕ್ತ ಬರೋದೊಂದೇ ಬಾಕಿ. ಅಷ್ಟರ ಮಟ್ಟಿಗೆ ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಪಾಕಿಸ್ತಾನಿಗರು. ಇದನ್ನೇ ನೋಡಿ ನರೇಟಿವ್ ಬಿಲ್ಡ್ ಅನ್ನೋದು. ನೀವು ಮಾಡಿರೋ ಸಾಧನೆಯನ್ನ ನೀವು ಪ್ರಚಾರ ಮಾಡ್ಬೇಕು. ಹಾಗಾದಾಗ ಮಾತ್ರ ಜಗತ್ತು ಅದನ್ನು ನಂಬೋದು. ಅದನ್ನ ನೀವೇ ಹೇಳ್ಕೊಳ್ಳದೆ ಹೋದ್ರೆ ಶತ್ರು ಅದರ ಲಾಭ ಪಡಿತಾನೆ, ಸುಳ್ಳು ಸುದ್ದಿಗಳನ್ನ ನಿಮ್ಮ ವಿರುದ್ಧ ಹಬ್ಬಿಸ್ತಾನೆ. ನಮಗೇನು ಆಗೇ ಇಲ್ಲ, ಲಾಸ್ ಆಗಿರೋದೆಲ್ಲ ಭಾರತಕ್ಕೆ, ಈ ಎಲ್ಲ ರೀತಿಯ ಭ್ರಮೆಯನ್ನ ಸೃಷ್ಟಿ ಮಾಡ್ತಾನೆ ಶತ್ರು. ಹಾಗಾಗೋದಕ್ಕೆ ಬಿಡಬಾರ್ದು ಅಂದ್ರೆ ಅವ್ರಿಗಿಂತ ಒಂದ್ ಹೆಜ್ಜೆ ಮುಂದೆ ಹೋಗಿ ನಾವು ನರೇಟಿವ್ ಬಿಲ್ಡ್ ಮಾಡ್ಬೇಕು. ಹಾಗಾಗಿ ಏಷ್ಯಾ ಕಪ್ ಅಲ್ಲಿ ಭಾರತ ಪಾರ್ಟಿಸಿಪೇಟ್ ಮಾಡ್ತು, 3 ಬಾರಿ ಪಾಕಿಸ್ತಾನವನ್ನ ಸೋಲಿಸ್ತು. ಆಪರೇಷನ್ ಸಿಂಧೂರದ ನಂತರ ಏನು ತನ್ನ ಪರ ಅಲೆಯನ್ನು ಸೃಷ್ಟಿ ಮಾಡೋದ್ರಲ್ಲಿ ಭಾರತ ವಿಫಲ ಆಗಿತ್ತು. ಈಗ ಏಷ್ಯಾ ಕಪ್ ಅಲ್ಲಿ ಆಪರೇಷನ್ ತಿಲಕ ಮಾಡೋ ಮೂಲಕ ಪಾಕಿಸ್ತಾನದ ಒಂದೊಂದು ಪ್ರೊಪಗ್ಯಾಂಡವನ್ನು ನುಚ್ಚು ನೂರು ಮಾಡಾಕ್ಬಿಡ್ತು ಭಾರತ. ಬದಲಾದ ಭಾರತ ಅನ್ನೋದು ಅದಕ್ಕೆ ಯುದ್ಧ ಭೂಮಿನಲ್ಲಿರ್ಬೋದು, ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿನಲ್ಲಿರ್ಬೋದು, ಕ್ರಿಕೆಟ್ ಮೈದಾನದಲ್ಲಿರ್ಬೋದು, ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಬಾರಿಸ್ತಾನೆ ಹೋಗಿದೆ ಪಾಕಿಸ್ತಾನಕ್ಕೆ ಭಾರತ. ಇಷ್ಟು ದಿವಸ ಬಕಪಕ್ಷಿಯಂತೆ ಕಾಯ್ತಾ ಇತ್ತು ಭಾರತ ಒಳ್ಳೆ ಅವಕಾಶಕ್ಕಾಗಿ. ಆಪರೇಷನ್ ಸಿಂಧೂರದ ನಂತರ ಮತ್ತೆ ಬಾರಿಸೋದಕ್ಕೆ ಏಷ್ಯಾ ಕಪ್ ಬಂತು. ಮೊದಲೇ ಕ್ರಿಕೆಟ್ ಅಂದ್ರೆ ಸಾಕು, ಪಾಕಿಸ್ತಾನಿಯರು ಹುಚ್ಚೆದ್ದು ಕುಣಿದು ಕುಪ್ಪಳಿಸಿ ಬಿಡ್ತಾರೆ. ಈಗ ಬಾರಿಸ್ತೀನಿ ಅಂತೇಳಿ ಅವಕಾಶಕ್ಕಾಗಿ ಕಾದು ಎಲ್ಲ 3 ಪಂದ್ಯಗಳನ್ನು ಒನ್ ಸೈಡೆಡ್ ಗೆಲ್ಲುವ ಮೂಲಕ ಪಾಕಿಸ್ತಾನದ ರಾಜಕೀಯ ನಾಯಕರಲ್ಲ, ಪಾಕಿಸ್ತಾನಿ ನಾಗರಿಕರ ಜಂಗಾ ಬಲವನ್ನೇ ಪಾತಾಳಕ್ಕೆ ಕುಸಿಯುವಂತೆ ಮಾಡಿಬಿಡ್ತು ಭಾರತ. ಬರೀ ಪಂದ್ಯದಲ್ಲಿ ಸೋಲಿಸಿದ್ದಷ್ಟೇ ಅಲ್ಲ, ಕ್ರೀಡಾಂಗಣದ ಹೊರಗೂ ಒಳಗೂ ಅವಮಾನಗಳನ್ನು ಮಾಡುವ ಮೂಲಕ ಜಿಗುಪ್ಸೆ ಬರಬೇಕು ಪಾಕಿಸ್ತಾನದ ಆಟಗಾರರಿಗೆ. ಯಾಕಾದ್ರೂ ಈ ಟೀಮ್ ಅಲ್ಲಿ ಇದೀನಪ್ಪ ಅಂತ ಅಷ್ಟರ ಮಟ್ಟಿಗೆ ಪಾಠ ಕಲಿಸಿದೆ ಭಾರತ. ಇದನ್ನೇ ನೋಡಿ ಹೇಳೋದು, ಭಾರತದ ಪರ ಅಲೆ ಸೃಷ್ಟಿ ಮಾಡೋದು, ನರೇಟಿವ್ ಬಿಲ್ಡ್ ಮಾಡೋದು, PR ಪಬ್ಲಿಕ್ ರಿಲೇಷನ್ ಅಂತಾರೆ. ಒಂದು ಪಂದ್ಯ ಗೆಲ್ಲದೆ ಇಷ್ಟೆಲ್ಲ ಫೇಕ್ ನರೇಟಿವ್ ಸೃಷ್ಟಿ ಮಾಡೋ ಪಾಕಿಸ್ತಾನಿಯರಿರ್ಬೇಕಾದ್ರೆ ಆಡಿದ ಎಲ್ಲ ಪಂದ್ಯಗಳನ್ನು ಗೆದ್ದಿರುವ ಭಾರತಕ್ಕೆ ಎಷ್ಟೆಲ್ಲ ಅವಕಾಶಗಳಿರ್ಬೋದು ಯೋಚನೆ ಮಾಡಿ ನರೇಟಿವ್ ಬಿಲ್ಡ್ ಮಾಡೋದಕ್ಕೆ. ಆ ಅವಕಾಶನ ಏಷ್ಯಾ ಕಪ್ ಅಲ್ಲಿ ಸದುಪಯೋಗ ಮಾಡ್ಕೊಳ್ತು ಭಾರತ. ಗಾಯದ ಮೇಲೆ ಉಪ್ಪು ಸುರಿದಂತೆ ಮೋದಿ ಟ್ವೀಟ್ ಅಲ್ಲಿ ಆಪರೇಷನ್ ಸಿಂಧೂರ ಮೆನ್ಷನ್ ಮಾಡಿ ಪಾಕಿಸ್ತಾನಿಯರ ನಿದ್ದೆಯನ್ನೇ ಪರ್ಮನೆಂಟ್ ಆಗಿ ಕಸಿದುಕೊಂಡು ಬಿಟ್ರು. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ನಮಸ್ಕಾರ.